ಸ್ಪರ್ಧಾರ್ಥಿಗಳಿಗೆಲ್ಲ ವಿದ್ಯಾಶಾರದೆ ಎಜುಕೇಷನ್ ಟೀಚಿಂಗ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಇವತ್ತಿನ ಒಂದು ಯೂಟ್ಯೂಬ್ ಸೆಷನಲ್ಲಿ ನಾವು ನಿನ್ನೆ ಶಿಕ್ಷಣ ಇಲಾಖೆ ಬಿಡುಗಡೆ ಮಾಡಿರುವಂಥ 15,000 ಶಿಕ್ಷಕರ ಒಂದು ಅಧಿಸೂಚನೆ ಮತ್ತು ಲಿಖಿತ ಪರೀಕ್ಷೆಯ ಒಂದು ಅಧಿಕೃತ ಆದೇಶವನ್ನು ಕುರಿತು ನೋಡ್ತಾ ಇದ್ದೀವಿ. ಯಾವ ಹುದ್ದೆಗಳು ಎಷ್ಟಿದ್ದಾವೆ, ಎಷ್ಟು ಕಾಲ್ಫಾರ್ ಮಾಡ್ತೀವಿ, ಯಾವ ರೀತಿ ಎಕ್ಸಾಮ್ ಪ್ಯಾಟರ್ನ್ ಇರುತ್ತೆ, OMR ಮಾದರಿ ಎಷ್ಟಿರುತ್ತೆ, ಲಿಖಿತ ಪರೀಕ್ಷೆ ಎಷ್ಟಿರುತ್ತೆ, ಸಂಪೂರ್ಣವಾದಂಥ ಒಂದು ಮಾಹಿತಿನ ತಿಳಿಸ್ತೀವಿ. ವಿಡಿಯೋನ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ನೋಡಿ ಅಂತ ತಿಳಿಸ್ತಾ, ಒಟ್ಟು ಶಿಕ್ಷಣ ಇಲಾಖೆಯಿಂದ 15,000 ಶಿಕ್ಷಕರ ಒಂದು ನೇಮಕಾತಿಗೆ ಅಧಿಸೂಚನೆ ಹೊರಡಿಸಿರುವಂಥದ್ದು. ಇನ್ನು ಕೆಲವೇ ದಿನಗಳಲ್ಲಿ ಒಂದು ನೋಟಿಫಿಕೇಷನ್ ಮೂಲಕ ಅರ್ಜಿ ಸಲ್ಲಿಕೆ ಆರಂಭ ಆಗುವಂಥದ್ದು. PSTR ಹುದ್ದೆಗಳು ಬಂದುಬಿಟ್ಟು HK ಮತ್ತು ನಾನ್ HK 900, GPSTR 8,500, ಕಂಪ್ಯೂಟರ್ ಟೀಚರ್ ಬಂದುಬಿಟ್ಟು 500, HSTR 4,500 ಮತ್ತು ದೈಹಿಕ ಶಿಕ್ಷಕರು ಬಂದುಬಿಟ್ಟು 600 ಹುದ್ದೆಗಳಿಗೆ ಒಂದು ನೋಟಿಫಿಕೇಷನ್ ಶೀಘ್ರದಲ್ಲೇ ಆಗುವಂಥದ್ದು. ಇದರ ಬಗ್ಗೆ ಸಂಪೂರ್ಣವಾದಂಥ ಒಂದು ಮಾಹಿತಿಯನ್ನು ತಿಳಿಸ್ತೀವಿ. ಪೂರ್ತಿಯಾಗಿ ವಿಡಿಯೋವನ್ನು ನೋಡಿ. ಅದಕ್ಕಿಂತ ಮೊದಲು 3 ಪತ್ರಿಕೆಗಳಿಗೆ ಅವರು ಎಕ್ಸಾಮನ್ನು ಕಂಡಕ್ಟ್ 3 ಪತ್ರಿಕೆಗಳಿರುತ್ತೆ. ಇದು PSTR ಆಗಿರ್ಬೋದು, HSTR ಆಗಿರ್ಬೋದು, GPSTR ಆಗಿರ್ಬೋದು. 3 ಪರೀಕ್ಷೆಗಳಿಗೂ ಸಹಿತ ಲಿಖಿತ ಪರೀಕ್ಷೆ ಇರುವಂಥದ್ದು. ಇಲ್ಲಿ 200 ಮಾರ್ಕ್ಸು ಲಿಖಿತ ಪರೀಕ್ಷೆ ಇದ್ದರೆ 200 ಮಾರ್ಕ್ಸು OMR ಮಾದರಿ ಇರುತ್ತೆ. ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ತೀವಿ. ಅದಕ್ಕಿಂತ ಮೊದಲು ವಿದ್ಯಾಶಾರದಿ ವತಿಯಿಂದ 3 ಹೊಸ ಬ್ಯಾಚ್ ಕೋರ್ಸ್ಗಳು ಆರಂಭಿಸಿರುವಂಥದ್ದು. GPSTR ಅಭ್ಯಾಸ್, HSTR ಚಾಂಪಿಯನ್ ಮತ್ತು PSTR ವಿಜಯ್ ಅನ್ನುವಂಥದ್ದು. 1000 ರೂಪೀಸ್ ಫೀಸ್ ಇರುತ್ತೆ. ಪ್ರತಿದಿನ ಲೈವ್ ತರಗತಿಗಳು, ಹಿಂದಿನ ಪರೀಕ್ಷೆಗಳ ಪ್ರಶ್ನೋತ್ತರ, ರೆಕಾರ್ಡಿಂಗ್ ಕ್ಲಾಸಸ್ ಇರುತ್ತೆ. ಡೈಲಿ 8:30ರಿಂದ 10 ಗಂಟೆ ಲೈವ್ ಕ್ಲಾಸ್ ಇರುತ್ತೆ. ಆಸಕ್ತಿ ಇರುವಂಥವ್ರು ಜಾಯ್ನ್ ಆಗ್ಬೋದು. ಹೆಚ್ಚಿನ ಮಾಹಿತಿಗೆ ಈ ಒಂದು ಸ್ಕ್ರೀನ್ ಮೇಲೆ ಇರುವಂಥ 9380850076 ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಇದು ನಮ್ಮದು ಆ್ಯಪು ನೋಡ್ಬೋದು. ನೀವು ಇಲ್ಲಿ ರೆಕಾರ್ಡಿಂಗ್ ಕ್ಲಾಸಸ್ ಇದೆ, ಆಮೇಲೆ ಸ್ಟಡಿ ಮಟೀರಿಯಲ್ ಇದೆ, ಟೆಸ್ಟ್ ಇದೆ, ಲೆಸನ್ಸ್ ಇದೆ. ಸಂಪೂರ್ಣವಾದಂಥ ಒಂದು ಮಾಹಿತಿ ಈ ಒಂದು ಆ್ಯಪಲ್ಲಿ ನಿಮಗೆ ಸಿಗುವಂಥದ್ದು. ನೋಡಿ, 15,000 ಒಂದು ಶಿಕ್ಷಕರಿಗೆ ಒಂದು ನೇಮಕಾತಿ ಆಗುವಂಥದ್ದು. PSTR, HSTR, GPSTR ಇದರ ಬಗ್ಗೆ ಒಂದು ನಿನ್ನೆ ಗೌರವಾನ್ವಿತ ರಾಜ್ಯಪಾಲರಾದಂಥ ತವಾರ್ ಚಂದ್ ಗೆಹ್ಲೋಟ್ ಅವರು ಒಂದು ಅಧಿಕೃತ ಸಹಿಯ ಮೂಲಕ ಒಂದು ಅಧಿಸೂಚನೆಯನ್ನು ಬಿಡುಗಡೆ ಮಾಡಿರುವಂಥದ್ದು. ಅದನ್ನು ಆಧಾರವಾಗಿಟ್ಕೊಂಡು ಇವತ್ತು ನಾವಿಲ್ಲಿ ನಿಮಗೆ ತಿಳಿಸ್ತಾ ಇದ್ದೀವಿ ಸಂಪೂರ್ಣವಾದಂಥ ಮಾಹಿತಿಯನ್ನು. ನೋಡಿ, 15,000 ಶಿಕ್ಷಕರು 15,000 ಒಂದು ಶಿಕ್ಷಕರಿಗೆ ಅಧಿಸೂಚನೆ ಎನ್ನುವಂಥದ್ದು ಪ್ರಾಥಮಿಕ, ಪದವೀಧರ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಕರಿಗೆ ಬೃಹತ್ ಅಂದರೆ ಒಟ್ಟಾರೆ ಎಲ್ಲ ಹುದ್ದೆಗಳು ಸೇರಿದಂತೆ, ಇದರಲ್ಲಿ PU ಕಾಲೇಜ್ ಉಪನ್ಯಾಸಕರದಿಲ್ಲ, ಒಟ್ಟು ಪ್ರೈಮರಿ, GPSTR ಮತ್ತು HSTR ಸೇರಿದಂತೆ 15,000 ಶಿಕ್ಷಕರ ಒಂದು ನೇಮಕಾತಿ ಇರುವಂಥದ್ದು. ಇದು ಶೀಘ್ರದಲ್ಲೇ ಒಂದು ಅಧಿಸೂಚನೆ ಆಗುವಂಥದ್ದು. ಸಂಪೂರ್ಣವಾದಂಥ ಒಂದು ಪಠ್ಯಕ್ರಮವನ್ನು ಇನ್ನೂ ಬಿಡುಗಡೆ ಮಾಡಿಲ್ಲ, ಶೀಘ್ರದಲ್ಲೇ ಮಾಡ್ತಾರೆ. ನೋಡಲೇ ಎಷ್ಟು ಹುದ್ದೆ ಅದಾವು ಮತ್ತು ಯಾವ ರೀತಿ ಹಂಚಿಕೆ ಐತಿ. ಹುದ್ದೆಗಳ ಹಂಚಿಕೆ ಅನ್ನುವಂಥದ್ದು PSTR ಆಗಲೇ ಹೇಳಿದ್ದೀನಿ ನಾನು ನಿಮಗೆ. ಒಟ್ಟು PSTR ಹುದ್ದೆಗಳು ಬಂದುಬಿಟ್ಟು 900, GPSTR ಅತಿ ಹೆಚ್ಚು 8,500 ಹುದ್ದೆಗಳು, HSTR ಬಂದುಬಿಟ್ಟು 4,500, ಆಮೇಲೆ ಕಂಪ್ಯೂಟರ್ ಟೀಚರ್ 500, ದೈಹಿಕ ಶಿಕ್ಷಕರು 650. ಒಟ್ಟಾರೆಯಾಗಿ ಎಲ್ಲ ಒಂದು ಶಿಕ್ಷಕರಿಗೂ ಸಹಿತ ಒಂದು ಬಂಪರ್ ಇರುವಂಥದ್ದು. ಪ್ರಾಥಮಿಕ, GPSTR ಮತ್ತು HSTR ಎಲ್ಲ ಶಿಕ್ಷಕರಿಗೂ ಸಹಿತ ಇದರಲ್ಲಿ HK ಮತ್ತು ನಾನ್ HK. ನೋಡಲಿ, ಫಸ್ಟಿಗೆ ನಾವು ನೋಡೋಣ ಪ್ರಾಥಮಿಕ ಶಾಲಾ ಶಿಕ್ಷಕರ ಒಂದು ನೇಮಕಾತಿ PSTR ಎಕ್ಸಾಮ್. ಭಾಳ ಜನ ಇನ್ನೂ ಸೀಟ್ ಜಾಸ್ತಿ ಹಾಕವು ಅತಿಕೊಂಡು ಭಾಳ ಜನ ಮಾತಾಡ್ಕೋತಾ ಇದ್ರಿ. ಆದ್ರೆ ಅವರು ಫೈನಲ್ ಆಗಿ ಹೇಳಿಬಿಟ್ಟಿದ್ದಾರೆ ಏನು ಅಂತಂದರೆ, ಒಂದು ಹುದ್ದೆಗಳ ಸಂಖ್ಯೆ ಬಂದುಬಿಟ್ಟು HK ಕಲ್ಯಾಣ ಕರ್ನಾಟಕ 800, ಉಳಿದ ಜಿಲ್ಲೆಗಳಿಗೆ 100 ಹುದ್ದೆಗಳು. ಆಮೇಲೆ ದೈಹಿಕ ಶಿಕ್ಷಕರ ಹುದ್ದೆಗಳು 106, HK ವಿಭಾಗದಲ್ಲಿ 106 ದೈಹಿಕ ಶಿಕ್ಷಕರು. CPED ಇದು BPED ಅಲ್ಲ. ದೈಹಿಕ ಶಿಕ್ಷಕರು ನಾನ್ HK 44. ವಿಶೇಷವಾಗಿ ಈ 371J ವಿಶೇಷ ಮೀಸಲಾತಿ ಹೈದರಾಬಾದ್ ಕರ್ನಾಟಕಕ್ಕೆ ಇರುವಂಥದ್ದು. ಅದರ ಅಡಿಯಲ್ಲಿ ಹೆಚ್ಚಿನ ಒಂದು ನೇಮಕಾತಿ ಆಗ್ತಾ ಇರುವಂಥದ್ದು. ದೈಹಿಕ ಶಿಕ್ಷಕರಿಗೂ ಸಹಿತ ಜಾಸ್ತಿ 106 ಹುದ್ದೆಗಳಿರುವಂಥದ್ದು. ಇನ್ನು PSTR
ನೋಡಿ PSTR ಪರೀಕ್ಷಾ ವಿಧಾನ ಭಾಳ ಜನ ಕೇಳ್ತಾ ಇದ್ರಿ PSTR OMR ಮಾದರಿಯಲ್ಲಿ ಇರುತ್ತೆ ಅಥವಾ ರಿಟರ್ನ್ ಎಕ್ಸಾಮ್ ಇರುತ್ತೆ ಅಂದ್ಕೊಂಡ ಅದು ಭಾಳಷ್ಟು ಕನ್ಫ್ಯೂಷನ್ ಇತ್ತು ಇಷ್ಟು ದಿನ. ಆದ್ರೆ ಅವ್ರು ನಿನ್ನೆ ಅಧಿಕೃತವಾಗಿ ಹೇಳಿಬಿಟ್ರು ಅಂಥದ್ದು ಅದು ಒಟ್ಟು 3 ಪೇಪರ್ಗಳನ್ನು ಹೊಂದಿರುವಂಥದ್ದು. 3 ಪೇಪರ್ ಇರ್ತಾವೆ. ಎಷ್ಟು ಮಾರ್ಕ್ಸು ನಾವು ಮುಂಚೆ ಒಂದು ಲಾಸ್ಟ್ ವೀಕಲ್ಲೇ ಒಂದು ವಿಡಿಯೋ ಮಾಡಿದ್ವಿ. ಆ ವಿಡಿಯೋದಲ್ಲಿ ಏನು ಹೇಳಿದ್ವಿ ಅದೇ ರೀತಿ ಒಂದು ಎಕ್ಸಾಮ್ ಪ್ಯಾಟ್ರನ್ನ ಅವ್ರು ನಿನ್ನೆ ಬಿಡುಗಡೆ ಮಾಡಿರುವಂಥದ್ದು. ಆ ವಿಡಿಯೋನ ಇನ್ನೂ ಯಾರ್ಯಾರು ನೋಡಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀವಿ, ಅದನ್ನು ಇನ್ನೊಮ್ಮೆ ನೋಡ್ಬೋದು. ಇನ್ನು ಪೇಪರ್ 1 ಬಂದುಬಿಟ್ಟು ಪೇಪರ್ 1 ಇದು ಎಲ್ಲರಿಗೂ ಸಹಿತ ಒಂದು ಕಾಮನ್ ಪೇಪರ್, PSTR ಕಾಮನ್ ಪೇಪರ್. ಇದು ಇಲ್ಲಿ 150 ಮಾರ್ಕ್ಸಿಂದು ಪೇಪರ್ 1 ಇರುತ್ತೆ. ಕಂಪ್ಲೀಟಾಗಿ ಇದು OMR ಮಾದರಿಯಲ್ಲೇ ಇರುವಂಥದ್ದು. OMR ಇದರಲ್ಲಿ ನಿಮಗೆ GK ಪೇಪರ್ ಇರುತ್ತೆ, GK ಕ್ವಶನ್ಸ್ ಇರುತ್ತೆ, ಪ್ರಚಲಿತ ಘಟನೆಗಳಿರುತ್ತೆ, ಆಮೇಲೆ ಬಾಲ ಮನೋವಿಜ್ಞಾನ ಚೈಲ್ಡ್ ಸೈಕಾಲಜಿ, ಮೆಂಟಲ್ ಎಬಿಲಿಟಿ. ನೋಡಿರಿ ಏನು ಹೇಳ್ತಿಲ್ಲ ಈ ಪೇಪರು GPSTR ಕಾಮನ್ನು, HSTR ಕಾಮನ್ನು, PSTR ಕಾಮನ್ನು ಎಲ್ಲರಿಗೂ ಸಹಿತ. ಆಮೇಲೆ ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷ್ ಇರುತ್ತೆ, ಮೌಲ್ಯ ಶಿಕ್ಷಣ, ಆರೋಗ್ಯ ಶಿಕ್ಷಣ, ಕಂಪ್ಯೂಟರು, ಇವೆಲ್ಲ ಹೆಲ್ತ್ ಎಲ್ಲ ಇದೊಂದು GPSTR ಏನು ಪ್ಯಾಟ್ರನ್ ಐತಿ ಅದನ್ನೇ ಕಂಟಿನ್ಯೂ ಮಾಡ್ತಾರೆ ತಿಳ್ಕೊಂಡು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ವಿ ನಾವು. ಅದೇ ರೀತಿ ಮಾಡಿರುವಂಥದ್ದವರು ಮೌಲ್ಯ ಶಿಕ್ಷಣ, ಆರೋಗ್ಯ ಶಿಕ್ಷಣ, ಆಮೇಲೆ ಕಂಪ್ಯೂಟರ್, ಇವೆಲ್ಲ ಒಂದು ಪೇಪರ್ 1ನಲ್ಲಿ ಬರುವಂಥದ್ದು. ಪೇಪರ್ 1 ಬಂದುಬಿಟ್ಟು ಕಂಪ್ಲೀಟಾಗಿ OMR ಶೀಟ್ ಇರುತ್ತೆ, ಒಂದು ತುಂಬಬೇಕು, 2.5 ಗಂಟೆ ಇರುತ್ತೆ, ಅಟೆಂಡ್ ಮಾಡಿ. ಇನ್ನು ಪೇಪರ್ 2 ಬಂದುಬಿಟ್ಟು PSTRದವ್ರಿಗೆ ನೋಡಿ, PSTRದವ್ರಿಗೆ ವಿಶೇಷವಾಗಿ ಎಕ್ಸಾಮ್ ಪ್ಯಾಟ್ರನು ಪೇಪರ್ 2 ರಿಟರ್ನ್ ಎಕ್ಸಾಮ್ ಪ್ಲಸ್ OMR ಎರಡೂ ಮಾದರಿಯಲ್ಲಿ ಇರುವಂಥದ್ದು. ಅದನ್ನು ಮಿಶ್ರ ಮಾದರಿ ತಿಳ್ಕೊಂಡು ಕರೆದಿದ್ದಾರೆ. 50 ಮಾರ್ಕ್ಸು OMR ಮಾದರಿ. ಇಲ್ಲೇ ನಿಮಗೆ ಗಣಿತ, ಪರಿಸರ ಅಧ್ಯಯನ, ಸಮಾಜ ವಿಜ್ಞಾನ ಏನು ಬರುತ್ತಿಲ್ಲ ಅದು ನೋಡಿ. ಇಲ್ಲೇ ಇಂಗ್ಲೀಷ್ ಕೊಟ್ಟಿಲ್ಲ. ಗಣಿತ, ಪರಿಸರ ಅಧ್ಯಯನ ಮತ್ತು ಸಮಾಜ ವಿಜ್ಞಾನ, ಯಾಕಂದರೆ 1 to 5th ಈಗಾಗಲೇ ಪರಿಸರ ಅಧ್ಯಯನ ಪುಸ್ತಕಗಳೇ ಇರುವಂಥದ್ದು. 50 ಮಾರ್ಕ್ಸು OMR ಇದ್ರೆ 100 ಮಾರ್ಕ್ಸ್ ನೋಡ್ರಿ, 100 ಮಾರ್ಕ್ಸು ರಿಟರ್ನ್ ಎಕ್ಸಾಮ್. ಇಲ್ಲಿ ನಿಮಗೆ ಒಂದು 3 ಮಾರ್ಕ್ಸಿನೂ 4 ಮಾರ್ಕ್ಸಿನೂ ಕ್ವಶನ್ಸ್ಗಳನ್ನ ಕೇಳ್ಬೋದು. ಅವ್ರು ಎಷ್ಟು ಮಾರ್ಕ್ಸು ಅಂತೇನೋ ಇನ್ನೂ ಏನೂ ಮೆನ್ಷನ್ ಮಾಡಿಲ್ಲ. ಇನ್ನು ಎಕ್ಸಾಮ್ ಸಿಲಾಬಸ್ ಏನು ಬಿಡ್ತಾರೆ ಅದರಲ್ಲೇ ಮೆನ್ಷನ್ ಮಾಡ್ಬೋದು. ಇದು ವಿಶೇಷವಾಗಿ ರಿಟರ್ನ್ ಎಕ್ಸಾಮಲ್ಲಿ ನಾವು ಬರವಣಿಗೆ ಕೌಶಲ್ಯಕ್ಕೆ ಜಾಸ್ತಿ ಆದಂಥ ಒತ್ತನ್ನು ಕೊಡಬೇಕು. 100 ಅಂಕಗಳ ಒಂದು ವಿವರಣಾತ್ಮಕ ಪತ್ರಿಕೆಯಲ್ಲಿ ಸೂತ್ರಗಳನ್ನು ಬರೆಯುವಂಥದ್ದಿರುತ್ತೆ, ಚಿತ್ರಗಳನ್ನು, ಡಯಾಗ್ರಾಮ್ಗಳನ್ನು ತೆಗೆಯುವಂಥದ್ದು, ಎಕ್ಸ್ಪ್ಲನೇಷನ್ನು, ಅವೆಲ್ಲವೂ ಸಹಿತ ಯೂಸ್ ಆಗುವಂಥದ್ದು. ಒಟ್ಟಾರೆಯಾಗಿ ಪೇಪರ್ 2 ಬಂದುಬಿಟ್ಟು ಒಂದು OMR ಮತ್ತು ರಿಟರ್ನ್ ಎಕ್ಸಾಮ್ ಇರುವಂಥದ್ದು. ಇದಕ್ಕೆ 3 ಗಂಟೆ ಇರುತ್ತೆ. 3 ಗಂಟೆಯಲ್ಲಿ ಕರೆಕ್ಟಾಗಿ ಬರೀಬೇಕು. ಗಣಿತ, ಪರಿಸರ ಮತ್ತು ಸಮಾಜ ವಿಜ್ಞಾನ. ಇನ್ನು PSTRದವ್ರಿಗೆ 3rd ಪೇಪರ್ ಬಂದುಬಿಟ್ಟು ಭಾಷಾ ಪ್ರಾವೀಣ್ಯತೆ, ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ. ಇದು ವಿಶೇಷವಾಗಿ 10ನೇ ತರಗತಿ ಮಟ್ಟಕ್ಕೆ ಒಂದು ಎಕ್ಸಾಮನ್ನು ಕೊಡ್ತಾರೆ ಅವರು, ಯಾಕಂದರೆ ಸಿಲಾಬಸಲ್ಲಿ ಅದೇ ಇರುವಂಥದ್ದು. ಇಲ್ಲಿ 50 ಅಂಕ. ಮುಂಚೆ GPSTR ಎಕ್ಸಾಮಲ್ಲಿ 100 ಮಾರ್ಕ್ಸು ಭಾಷಾ ಸಾಮರ್ಥ್ಯ, 100 ಮಾರ್ಕ್ಸಿಂದು ಕನ್ನಡನೇ ಇರ್ತಿತ್ತು. ಆದರೆ ಅದನ್ನು ಪ್ಯಾಟರ್ನ್ ಚೇಂಜ್ ಮಾಡಿರುವಂಥದ್ದು. 3rd ಪೇಪರ್ ಬಂದುಬಿಟ್ಟು 50 ಮಾರ್ಕ್ಸು ಕನ್ನಡ, 50 ಮಾರ್ಕ್ಸು ಇಂಗ್ಲೀಷ್. ಇದು ರಿಟರ್ನ್ ಎಕ್ಸಾಮ್. ಇಲ್ಲಿ ನಿಮಗೆ ಒಂದು ಭಾಷೆಯ ಬಳಕೆ ಯಾವ ರೀತಿ, ನೀವು ಯಾವ ರೀತಿಯ ಭಾಷೆಯನ್ನು ಅರ್ಥ ಮಾಡ್ಕೊಂಡರಿ, ಶಬ್ದಕೋಶ, ಬರವಣಿಗೆ ಕೌಶಲ್ಯ, ಪ್ರಬಂಧ ಮಾದರಿ, ಪತ್ರಲೇಖನ, ಗಾದೆ ಮಾತು ವಿಸ್ತರಣೆ, ಆಮೇಲೆ ಹೇಳಿಕೆಯನ್ನು ಕುರಿತು ಬರೆಯುವಂಥದ್ದು, ಚಿತ್ರ ನೋಡಿ ಬರೆಯುವಂಥದ್ದು, ನುಡಿಗಟ್ಟುಗಳ ಅರ್ಥ ಬರೆಯುವಂಥದ್ದು, ತತ್ಸಮ ತದ್ಭವ, ವಿರುದ್ಧಾರ್ಥಕ ಪದ, ನಾಮಪದ, ಕಾಲವನ್ನು ಗುರುತಿಸುವಂಥದ್ದು, ಅವ್ಯಯ, ಇವೆಲ್ಲ ಒಂದು ಪ್ರಮುಖವಾಗಿ ನಿಮಗೆ GPSTR ಎಕ್ಸಾಮ್ ಅಟೆಂಡ್ ಮಾಡಿದರೆ ಕಂಪ್ಲೀಟಾಗಿ ಗೊತ್ತಿರ್ತೈತಿ. ಅದೇ ಒಂದು ಮಾದರಿಯಲ್ಲಿ ಈ ಎಕ್ಸಾಮ್ ಇರುವಂಥದ್ದು. 50 ಇಂಗ್ಲೀಷು, 50 ನಿಮಗೆ ಒಂದು ಕನ್ನಡ. ಇದು ನಿಮಗೆ ಕಂಪ್ಲೀಟಾಗಿ ಗೊತ್ತಾಯಿತು ಅನ್ಕೋತೀನಿ. ಪೇಪರ್ 1 ಇದು ಯಾವುದು ಅಂತಂದರೆ ಇದು ಒಂದು PSTR, ಪೇಪರ್ 2 PSTR, ಪೇಪರ್ 3 PSTR. ಇನ್ನು ನೆಕ್ಸ್ಟ್ ಬರ್ತೀವಿ GPSTR ಗ್ರ್ಯಾಜುಯೇಟ್ ಪ್ರೈಮರಿ ಟೀಚರ್ಸ್ ರಿಕ್ರೂಟ್ಮೆಂಟ್. 8500 ಹುದ್ದೆಗಳಿರುವಂಥದ್ದು. ಅತಿ ಹೆಚ್ಚು ಹುದ್ದೆಗಳು ಈ ಒಂದು ವಲಯದಲ್ಲೇ ಇರುವಂಥದ್ದು. 3328 ಕಲ್ಯಾಣ ಕರ್ನಾಟಕ, 5377 ಇವೆಲ್ಲ ಮುಂಚೆನೇ ಗೊತ್ತಿರುವಂಥದ್ದೇ ಇದು ಮಾಹಿತಿ, ಆದರೆ ನಿನ್ನೆ ಅಧಿಕೃತವಾಗಿ ಬಿಟ್ಟಿದ್ದಾರೆ. 5372 ನಾನ್ HK,
ಕಂಪ್ಯೂಟರ್ ಟೀಚರ್ 300, HKದಲ್ಲಿ ಕಂಪ್ಯೂಟರ್ ಟೀಚರ್ ನಾನ್ HK 200, ಒಟ್ಟು 500 ಕಂಪ್ಯೂಟರ್ ಟೀಚರ್ ಹುದ್ದೆಗಳು ಆಗ್ತಿರುವಂಥದ್ದು. ಒಟ್ಟಾರೆಯಾಗಿ ಇಲ್ಲಿ ಹೇಳಬೇಕು ಅಂತಂದರೆ ಒಂದು GPSTR ವಿಭಾಗದಲ್ಲಿ ಅತಿ ಹೆಚ್ಚು ಏನು ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ಕೊರತೆ ಭಾಳ ಐತಿ ಅಂತ ಹೇಳ್ತಾಯಿದ್ರು. ಅದಕ್ಕಾಗಿ GPSTRಲ್ಲಿ 8500ಕ್ಕಿಂತ ಜಾಸ್ತಿ ಹುದ್ದೆಗಳಿಗೆ ಒಂದು ಕಾಲ್ ಫಾರ್ಮ್ ಆಗ್ತಾ ಇರುವಂಥದ್ದು. HK ಮತ್ತು ನಾನ್ HK ಮತ್ತು ಗಣಕ ವಿಜ್ಞಾನ ಕಂಪ್ಯೂಟರ್ ಸೈನ್ಸ್, ಡಿಗ್ರಿಯಲ್ಲಿ ಕಂಪ್ಯೂಟರ್ ಸೈನ್ಸ್ ಇದ್ದಂಥವ್ರಿಗೆ ಬಂಪರ್, ಮತ್ತು ಅವ್ರಿಗೆ ಈ ಸಾರಿ TET ಕಡ್ಡಾಯ ಇಲ್ಲ. ನೋಡಿರಿ, ಆಗಲೇ ಹೇಳಿದ್ವಿ PSTR ಎಕ್ಸಾಮ್ದು ಪೇಪರ್ 1 ಯಾವ ರೀತಿ ಇರುತ್ತೆ ಅದೇ GPSTR ಎಕ್ಸಾಮಲ್ಲೂ ಸಹಿತ ಅದೇ ಇರುವಂಥದ್ದು, ಯಾವುದೇ ರೀತಿ ಬದಲಾವಣೆ ಇಲ್ಲ. ಪೇಪರ್ 1 OMR ಶೀಟಲ್ಲೇ ಇರುತ್ತೆ. ಇಲ್ಲಿ ನಿಮಗೆ 2.5 ಗಂಟೆ ಇರುತ್ತೆ. OMR ಶೀಟಲ್ಲೇ ಮಾರ್ಕ್ ಮಾಡೋದಿರುತ್ತೆ. GK, ಪ್ರಚಲಿತ ಘಟನೆಗಳು, ಕನ್ನಡ, ಇಂಗ್ಲೀಷ್, ಶೈಕ್ಷಣಿಕ ಮನೋವಿಜ್ಞಾನ, ಮೌಲ್ಯ ಶಿಕ್ಷಣ, ಆರೋಗ್ಯ ಶಿಕ್ಷಣ ಮತ್ತು ಗಣಕಯಂತ್ರ ಇವೆಲ್ಲ ಒಂದು PSTR ಕಾಮನ್ನು, GPSTR ಕಾಮನ್ನು, HSTR ಕಾಮನ್ನು. ವಿಶೇಷವಾಗಿ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಒಂದು ಜಾಸ್ತಿ ಕ್ವಶನ್ಸ್ಗಳನ್ನ ಕೇಳಬಹುದು. ಮುಂಚೆ 50 ಕೇಳ್ತಿದ್ರು, ಆದರೆ ಈ ಬಾರಿ ಎಷ್ಟು ಕೇಳ್ತೀವಿ ಅಂತ ಅವ್ರು ಹೇಳಿಲ್ಲ. ಇನ್ನು ವಿವರವಾಗಿ ಒಂದು ಎಕ್ಸಾಮಲ್ಲಿ ಅದು ಗೊತ್ತಾಗುವಂಥದ್ದು, ಸಿಲೆಬಸ್ ಬಿಟ್ಟ ನಂತರ ಗೊತ್ತಾಗುವಂಥದ್ದು. ಇನ್ನು ಇಂಗ್ಲೀಷ್ ಶಿಕ್ಷಕರಿಗೂ ಸಹಿತ ಪೇಪರ್ 2 ಇಲ್ಲಿ 50 ಮಾರ್ಕ್ಸು OMR, ಆಮೇಲೆ 100 ಅಂಕ ಒಂದು ಡಿಸ್ಕ್ರಿಪ್ಟಿವ್. ಮುಂಚೆ ಗೊತ್ತೈತೆ ಅದೆಲ್ಲ ಎಕ್ಸಾಮ್ ಬರೆಯುವಂಥವ್ರಿಗೆ. ಇಲ್ಲಿ ವಿಶೇಷವಾಗಿ ಒಂದು ಎಸ್ಸೆ ರೈಟಿಂಗು, ಪೆಡಗೋಜಿಕಲ್ ಇಶ್ಯೂಸು, ರೈಟಿಂಗ, ಇಮೇಲ್ ರೈಟಿಂಗು, ಮೇಲ್ ರೈಟಿಂಗು, ಆಮೇಲೆ ಪಿಕ್ಚರ್ ರೈಟಿಂಗ್, ವಿಶೇಷವಾಗಿ ಕ್ವಶನ್ಸ್ಗಳಿರುತ್ತೆ. ಎರಡು ತಾಸಿನಲ್ಲಿ ಒಂದು 100 ಅಂಕಗಳ ಪರೀಕ್ಷೆನ ಬರಿಬೇಕು. ಇನ್ನು ಗಣಿತ ಮತ್ತು ಭೌತ ವಿಜ್ಞಾನ ಶಿಕ್ಷಕರು GPT ಪೇಪರ್ 2 50 ಮಾರ್ಕ್ಸು OMR, 100 ಮಾರ್ಕ್ಸು ರಿಟರ್ನ್ ಎಕ್ಸಾಮು. ಇನ್ನು ಸಮಾಜ ವಿಜ್ಞಾನ ನೋಡಿ ಅತಿ ಹೆಚ್ಚು ಕಾಂಪಿಟೇಷನ್ ಇರುವಂಥದ್ದು, ಭಾಳ ಜನ ಎಕ್ಸಾಮನ್ನು ಕಟ್ತಾರೆ GPSTRಲ್ಲಿ. ಇಲ್ಲಿ 50 ಮಾರ್ಕ್ಸ್ OMR, 100 ಮಾರ್ಕ್ಸು ರಿಟರ್ನ್ ಎಕ್ಸಾಮ್ ಇರುತ್ತೆ. ರಿಟರ್ನ್ ಎಕ್ಸಾಮಲ್ಲಿ ನಿಮಗೆ ಇತಿಹಾಸ ಕಂಪ್ಲೀಟಾಗಿ ಕೊಟ್ಟ ನೋಡ್ರೆ, ಇತಿಹಾಸ, ಅರ್ಥಶಾಸ್ತ್ರ, ಒಂದು ರಾಜ್ಯಶಾಸ್ತ್ರ, ವ್ಯವಹಾರ ಅಧ್ಯಯನ, ಸಮಾಜಶಾಸ್ತ್ರ, ಭೂಗೋಳಶಾಸ್ತ್ರ. ಭಾಳ ಜನ ಇತಿಹಾಸ ಅಷ್ಟೇ ಜಾಸ್ತಿ ಹೋಗ್ತಾರೆ. 6 ಪ್ರತ್ಯೇಕ ಶಾಸ್ತ್ರಗಳಲ್ಲಿ ಸಮನ್ವಯಗೊಳಿಸಿದಂಥ ಒಂದು ಪ್ರಶ್ನೆಗಳು ಬರೋದ್ರಿಂದ ಕಂಪ್ಲೀಟಾಗಿ ಏನು ಮಾಡಬೇಕು ಅಂದರೆ ಓದ್ಕೋಬೇಕಾಗೈತಿ. 50 ಮಾರ್ಕ್ಸ್ ಮಾತ್ರ OMR ಇರುತ್ತೆ, MCQ ಇರುತ್ತೆ, 100 ಮಾರ್ಕ್ಸ್ ರಿಟರ್ನ್ ಇರುತ್ತೆ. ಇನ್ನು ಜೀವವಿಜ್ಞಾನ ಸೈನ್ಸ್ ಟೀಚರ್ದು CBZ ಅನ್ನು ಕಲ್ತಿರುವಂಥವ್ರು, ಕೆಮಿಸ್ಟ್ರಿ, ಬಯಾಲಜಿ, ಜಿಯೋಲಜಿ 50 MCQ ಇರುತ್ತೆ, 100 ರಿಟರ್ನ್ ಇರುತ್ತೆ. ಕಂಪ್ಲೀಟಾಗಿ ನಿಮಗೆ ಸಾವಯವ ರಸಾಯನ ವಿಜ್ಞಾನ, ಪ್ರಾಣಿಶಾಸ್ತ್ರ, ಸಸ್ಯಶಾಸ್ತ್ರ ಮತ್ತು ಬೋಧನಾದಾನ. ಮುಂಚೆ ಈ 2022ರಲ್ಲಿ ಒಂದು ಮ್ಯಾಥ್ಸ್ ಕ್ವಶನ್ನು ಸಹಿತ ಕೇಳ್ತಿದ್ರು ಸೈನ್ಸ್ ಟೀಚರ್ಗೆ, ಆದರೆ ಈ ಸಲ ಅದನ್ನು ತೆಗೆದಿರುವಂಥದ್ದು. ಕೇವಲ ರಸಾಯನಶಾಸ್ತ್ರ, ಪ್ರಾಣಿಶಾಸ್ತ್ರ, ಸಸ್ಯಶಾಸ್ತ್ರ ಇಲ್ಲೇ ಜಾಸ್ತಿ ಇರುವಂಥದ್ದು. ನೆಕ್ಸ್ಟ್ ಬಂದುಬಿಟ್ಟು ಎಲ್ಲರಿಗೂ GPT ಹುದ್ದೆ ಏನಿಲ್ಲ, ಇಂಗ್ಲೀಷ್ ಟೀಚರು, ಸಮಾಜ ಟೀಚರು, ಗಣಿತ ಟೀಚರು, ವಿಜ್ಞಾನ ಟೀಚರು ಅವರೆಲ್ಲರಿಗೂ ಥರ್ಡ್ ಪೇಪರ್ ಬಂದುಬಿಟ್ಟು ಕಾಮನ್. ಇದು ಮುಂಚೆ ಇಂಗ್ಲೀಷ್ ಟೀಚರ್ಗೆ ಇರ್ತಿರಲಿಲ್ಲ, ಈಗ ಕಂಪ್ಲೀಟಾಗಿ ಇಟ್ಟಿರುವಂಥದ್ದು. ಭಾಷಾ ಪ್ರಾವೀಣ್ಯತೆ ಕನ್ನಡ ಮತ್ತು ಇಂಗ್ಲೀಷ್ ಪೇಪರ್ 3 100 ಅಂಕಗಳಿಗೆ 50 ಕನ್ನಡ ಕ್ವಶನ್ನು, 50 ಇಂಗ್ಲೀಷ್ ಕ್ವಶನ್ಸು. ಇಲ್ಲಿ ವಿಶೇಷವಾಗಿ ವ್ಯಾಕರಣ, ಪ್ರಬಂಧ ಬರವಣಿಗೆ, ಭಾಷಾಂತರ ಇವೆಲ್ಲವೂ ಸಹಿತ ಇರುವಂಥದ್ದು ಥರ್ಡ್ ಪೇಪರಲ್ಲಿ. ಇನ್ನು ಕಂಪ್ಯೂಟರ್ ಸೈನ್ಸ್ ಟೀಚರು ಸಹಿತ ವಿಶೇಷವಾಗಿ ಈ 500 ಹುದ್ದೆಗಳಿರುವಂಥದ್ದು. HK 300 ಹುದ್ದೆಗಳು, ಉಳಿದ ಜಿಲ್ಲೆಗಳಿಗೆ 200 ಹುದ್ದೆಗಳು. ಪೇಪರ್ 1 ಇಲ್ಲೂ ಸಹಿತ ಕಾಮನ್ ಇರುತ್ತೆ, ಆಗಲೇ ಹೇಳಿದ್ದಿಲ್ಲ ಅದೇ ಪೇಪರ್ ಇರುತ್ತೆ. ಆಮೇಲೆ ಸೆಕೆಂಡ್ ಪೇಪರ್ ಬಂದುಬಿಟ್ಟು ಅವರಿಗೆ ಕಂಪ್ಯೂಟರ್ ಜ್ಞಾನ ಇರುತ್ತೆ, 50 MCQ, 100 ಮಾರ್ಕ್ಸಿಂದು ಒಂದು ರಿಟರ್ನ್ ಎಕ್ಸಾಮ್ ಇರುತ್ತೆ. ಇಲ್ಲಿ ಪ್ರೋಗ್ರಾಮಿಂಗು, ಡಾಟಾಬೇಸು, ನೆಟ್ವರ್ಕಿಂಗು, ಕಂಪ್ಯೂಟರ್ ಆರ್ಕಿಟೆಕ್ಚರು ಇವೆಲ್ಲದರ ಮೇಲೆ ಒಂದು ಎಕ್ಸಾಮಲ್ಲಿ 100 ಮಾರ್ಕ್ಸಿಂದ ಬರೀಬೇಕು ಅವರು. 50 ಮಾರ್ಕ್ಸು OMR ಇರುತ್ತೆ. ಇನ್ನು ನೆಕ್ಸ್ಟ್ ಬರ್ತೀವಿ ಪ್ರೌಢಶಾಲಾ ಶಿಕ್ಷಕರ ಒಂದು ನೇಮಕಾತಿ. HSTR ಭಾಳ ಜನ ಕನ್ಫ್ಯೂಸ್ ಮಾಡ್ಕೋತಿದ್ರಿ. HSTR ಬರೀಬೇಕಾದ್ರೆ PG ಆಗಬೇಕು, ಹೌದು ಅಲ್ವೋ ತಿಳ್ಕೊಂಡ. ಇದಕ್ಕೆ ಯಾವುದೇ ರೀತಿ PG ಇಲ್ಲ, TETನೂ ಬೇಕಾಗಿಲ್ಲ. ನಿಮ್ಮದು BA B.Ed, BSc B.Ed ಆಗಿದ್ದರೆ ಒಂದು ಈಸಿಯಾಗಿ ನೀವು HSTR ಎಕ್ಸಾಮನ್ನು ಬರಿಬೋದು. ನೋಡಿರಲಿ 4500 ಹುದ್ದೆಗಳು. ಮುಂಚೆ ಎಲ್ಲ ಹೇಳಿದ್ದೀನಿ, ಕ್ಲಾಸು ಮಾಡಿತ್ತು ನಿಮಗೆ. 4500, 2214 ಕಲ್ಯಾಣ ಕರ್ನಾಟಕ, 2286 ಉಳಿದ ಜಿಲ್ಲೆಗಳಿಗೆ. ವಿಶೇಷವಾಗಿ ಒಂದು ಇಲ್ಲಿ ವಿಭಾಗವಾರು ಆಯ್ಕೆ ಪ್ರಕ್ರಿಯೆ ನಡೆಯುವಂಥದ್ದು ಬೆಳಗಾವಿ, ಗುಲ್ಬರ್ಗ, ಬೆಂಗಳೂರು ಮತ್ತು ಮೈಸೂರು.
ಇನ್ನೂ ವಿವರವಾಗಿ ಬರಬೇಕು, ಯಾವ ಪೋಸ್ಟ್ ಎಷ್ಟಿದ್ದಾವೆ ಎತ್ತಿಕೊಂಡ ಆಲ್ಮೋಸ್ಟ್ ಆಲ್ ಆಗಿ ಎಲ್ಲರಿಗೂ ಈ ಹುದ್ದೆಗಳು ಸಹಿತ ಗೊತ್ತಿರುವಂಥದ್ದು. ಇನ್ನು ಸಾಮಾನ್ಯ ಪತ್ರಿಕೆ ನೋಡ್ರಿ, ಇಲ್ಲಿ ಸಾಮಾನ್ಯ ಪತ್ರಿಕೆ ಬಂದುಬಿಟ್ಟು ಪೇಪರ್ 1 150 ಮಾರ್ಕ್ಸಿಂದು. ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷು, ಸಾಮಾನ್ಯ ಜ್ಞಾನ, ಪ್ರಚಲಿತ ಘಟನೆಗಳು ಮತ್ತು ಶೈಕ್ಷಣಿಕ ಮನೋವಿಜ್ಞಾನ, ಗಣಕಯಂತ್ರ, ಮೌಲ್ಯ ಶಿಕ್ಷಣ ಮತ್ತು ಆರೋಗ್ಯ ಶಿಕ್ಷಣ. ಇದು ಪೇಪರ್ 1ನಲ್ಲಿ ಒಂದು 150 ಮಾರ್ಕ್ಸಿಂದು OMR ಮಾದರಿ. ಪೇಪರ್ 2 ಬಂದುಬಿಟ್ಟು ವಿಶೇಷವಾಗಿ ಇಲ್ಲಿ ಎಲ್ಲ ಸಬ್ಜೆಕ್ಟ್ಗಳು ಬರ್ತವೆ, ಕನ್ನಡ, ಇಂಗ್ಲೀಷು, ಹಿಂದಿ, ಆಮೇಲೆ ಸೈನ್ಸ್ ಟೀಚರು, ಮ್ಯಾಥ್ಸ್ ಟೀಚರು ಎಲ್ಲ ಬರ್ತವೆ. ಇದು 50 ಮಾರ್ಕ್ಸು OMR ಇರುತ್ತೆ, 100 ಮಾರ್ಕ್ಸು ರಿಟರ್ನ್ ಎಕ್ಸಾಮ್ ಇರುವಂಥದ್ದು. ಇನ್ನು ದೈಹಿಕ ಶಿಕ್ಷಕರಿಗೆ ವಿಶೇಷವಾಗಿ BPED ಆದಂಥವ್ರಿಗೆ ಪೇಪರ್ 1 ಸಾಮಾನ್ಯ ಪತ್ರಿಕೆ, ಪೇಪರ್ 2 ದೈಹಿಕ ಶಿಕ್ಷಣ, ಪೇಪರ್ 3 ಭಾಷಾ ಪ್ರಾವೀಣ್ಯತೆ, ಅವ್ರಿಗೂ ಸಹಿತ ಭಾಷಾ ಪ್ರಾವೀಣ್ಯತೆ ಇರುವಂಥದ್ದು ಇಲ್ಲಿ ನೋಡ್ಬೋದು. ಇನ್ನು ಪಠ್ಯಕ್ರಮವನ್ನು ಯಾವಾಗ ಬಿಡುಗಡೆ ಮಾಡ್ತಾರೋ ಅಂದರೆ ಎಕ್ಸಾಮ್ ಕಂಡಕ್ಟ್ ಮಾಡೋಕ್ಕಿಂತ ಮುಂಚೆ ನೋಡಿ, ನಿಮ್ಮ ಮುಂಚೆನೇ ಇದು ಕಂಟಿನ್ಯೂ ಆಗಿ ಓದ್ಕೋರಿ ಹತ್ತಿಕೊಂಡ ಎಕ್ಸಾಮ್ ಡೇಟ್ ಬಿಡುಗಡೆ ಆಗುತ್ತೆ ಮುಂಚೆ 45 ದಿನ ಮಾತ್ರ ಅವರು ಪಠ್ಯಕ್ರಮವನ್ನು ಬಿಡುಗಡೆ ಮಾಡ್ತಾರೆ. ಅಷ್ಟರಲ್ಲಿ ನೀವು ಚೆಂದಾಗಿ ಓದ್ಕೋಬೇಕು. ಅದಕ್ಕಾಗಿ ಈಗಲಿಂದಲೇ ನೀವು ಏನು ಮಾಡ್ಬೋದು ಅಂದರೆ 6th ಇಂದ 12th ಇರುವಂಥ ನಿಮ್ಮ ಹತ್ರ ಇರುವಂಥ ಬುಕ್ಸ್ಗಳನ್ನ ಓದ್ಬೋದು. ಇದು ಪೇಪರ್ 2ಗೆ ಹೆಲ್ಪ್ ಆಗುತ್ತೆ. ಪೇಪರ್ 1ಗೆ ಅನ್ಕ ನಿಮ್ಮ ಹತ್ರ ಒಂದು ಸೈಕಾಲಜಿ ಇದೆಲ್ಲ ಇರುತ್ತೆ, ಅವುಗಳನ್ನ ಸ್ಟಡಿ ಮಾಡ್ಬೋದು. ಅಧಿಸೂಚನೆ ಬಂದ ನಂತರ ಓದೋಕ್ಕಿಂತ ಮುಂಚೆನೇ ಏನು ಮಾಡಬೇಕು ಅಂದರೆ ನೀವು ಅಭ್ಯಾಸ ಆರಂಭ ಮಾಡಬೇಕು. ದಿನಕ್ಕೆ ಒಂದು 8 ಗಂಟೆ ಅಥವಾ 7 ಗಂಟೆ ಕಂಪ್ಲೀಟಾಗಿ ಸ್ಟಡಿ ಮಾಡ್ತಾಯಿದ್ರೆ ಹುದ್ದೆಯನ್ನು ಈಸಿಯಾಗಿ ಪಡಿಬೋದು. ಮತ್ತು ವಿದ್ಯಾಚಾರದ ವತಿಯಿಂದ ಆನ್ಲೈನ್ ಬ್ಯಾಚ್ ಕೋರ್ಸ್ಗಳು ಸಹಿತ ಆರಂಭ ಆಗಿರುವಂಥದ್ದು, ನೀವು ಅದನ್ನು ಒಂದು ಯೂಸ್ ಮಾಡ್ಕೋಬೋದು. ವಿಶೇಷವಾಗಿ ಒಂದು ಯಶಸ್ಸಿಗೆ ದಾರಿದೀಪ ಆತ್ಮವಿಶ್ವಾಸ ಮತ್ತು ಶ್ರಮ ಅಂತೀವಿ. ಯಾರದೇ ನೀವು ಕ್ಲಾಸ್ ಕೇಳ್ಬೋದು, ಏನೇ ಮಾಡೋದು, ಆದರೆ ಕೊನೆಯದಾಗಿ ಓದಬೇಕಾದಂಥವ್ರು ನೀವು ಎಷ್ಟು ಆತ್ಮವಿಶ್ವಾಸದಿಂದ ಒಂದು ಸ್ಟಡಿ ಮಾಡ್ತೀರಿ ಅಷ್ಟು ಬೇಗನೆ ಯಶಸ್ಸನ್ನು ಗಳಿಸಲಿಕ್ಕೆ ಸಾಧ್ಯ ಆಗುವಂಥದ್ದು. ಶ್ರಮಕ್ಕೆ ತಕ್ಕ ಪ್ರತಿಫಲ ಕೊನೆಯದಾಗಿ ನಿಮಗೆ ಸಿಗುವಂಥದ್ದು. ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸುವಂಥದ್ದು, ವಿವರಣಾತ್ಮಕ ನೋಡಿ, ರಿಟರ್ನ್ ಎಕ್ಸಾಮಲ್ಲಿ ನಿಮಗೆ 200 ಮಾರ್ಕ್ಸ್ ರಿಟರ್ನ್ ಎಕ್ಸಾಮ್ ಇರುವಂಥದ್ದು. ಹ್ಯಾಂಡ್ ರೈಟಿಂಗ್ ಪ್ರಾಕ್ಟೀಸ್ ಮಾಡ್ಕೋಬೇಕು, ಅಕ್ಷರ ದುಂಡಾಗಿ ಮಾಡ್ಕೋಬೇಕು. ಇನ್ನು ಆನ್ಲೈನ್ ಬ್ಯಾಚ್ ಕೋರ್ಸು ನಮ್ಮದು ವಿದ್ಯಾಶಾರದ ಡೈಲಿ ಕ್ಲಾಸಸ್ ಬಂದುಬಿಟ್ಟು 8:30 ಇಂದ 10 ಗಂಟೆವರೆಗೆ ಇರುತ್ತೆ. ಮತ್ತು ಲೈವ್ ಕ್ಲಾಸ್ ಮಿಸ್ ಆದವ್ರು ರೆಕಾರ್ಡಿಂಗ್ ಕ್ಲಾಸ್ ಸಹಿತ ನೋಡ್ಬೋದು. PDF ನೋಟ್ಸ್ ಇರುತ್ತೆ. ಫೀಸ್ ಬಂದುಬಿಟ್ಟು ನಿಮಗೆ 1000 ರೂಪಾಯಿ ತೊಗೋತೀವಿ. ಆನ್ಲೈನ್ ಕ್ಲಾಸ್ ಬ್ಯಾಚ್ ಕೊಡೋದು 1000 ರೂಪಾಯಿ ಇರುತ್ತೆ. ನಿಮಗೆ 6 ಮಂತ್ ಇರುತ್ತೆ. ನಿಮಗೆ ರೆಕಾರ್ಡಿಂಗ್ ಬೇಕು ಅಂದರೆ ಮಂತ್ಲಿ 200 ರೂಪಾಯಿ ಎಕ್ಸ್ಟ್ರಾ ಆಗುತ್ತೆ. ಅನ್ಲಿಮಿಟೆಡ್ ರೆಕಾರ್ಡಿಂಗ್ ಕ್ಲಾಸಸ್ ನೋಡ್ಬೋದು, ಅನ್ಲಿಮಿಟೆಡ್ ಕ್ವಿಜ್ ಅಟೆಂಡ್ ಮಾಡ್ಬೋದು, ಆಮೇಲೆ ಸಮರಿ ನೋಡ್ಬೋದು ಕ್ಲಾಸಿಂದು. ಇದೆಲ್ಲ ಫೆಸಿಲಿಟಿ ಇರುತ್ತೆ. ಹೆಚ್ಚಿನ ಒಂದು ಮಾಹಿತಿ ಬೇಕಾದರೆ ನೀವು ಒಂದು 9370 ಕೊನೆಯದಾಗಿ ಏನು ಕಾಣ್ತಾ ಇದೆಯಲ್ಲ 9370850076 ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಹೆಚ್ಚಿನದಾದಂಥ ಒಂದು ಮಾಹಿತಿಯನ್ನು ಪಡಿಬಹುದು ಅಂತ ತಿಳಿಸ್ತಾ, ಇದಿಷ್ಟು ಒಂದು ಅಪ್ಡೇಟ್ ಬಂದುಬಿಟ್ಟು ಒಂದು ನೇಮಕಾತಿಯ ಒಂದು ಅಪ್ಡೇಟು. ನಿಮಗೆ ಹೋಮ್ ಸ್ಕ್ರೀನ್ ಫಸ್ಟಿಗೆ ತೋರಿಸಿದ್ದೀವಿ ಯಾವ ಹುದ್ದೆಗಳು ಎಷ್ಟಿದ್ದಾವೆ ಅನ್ನುವಂಥದ್ದು. PSTR, GPSTR, ಕಂಪ್ಯೂಟರ್ ಟೀಚರ್, HSTR ಮತ್ತು ದೈಹಿಕ ಶಿಕ್ಷಕರು. BPED ನಿಮಗೆ ಹೈಸ್ಕೂಲ್ ಟೀಚರ್ಲಿ ಸಹಿತ BPED ಹುದ್ದೆಗಳು ಇರುವಂಥದ್ದು 350 ಮತ್ತು 150. HK 350, ನಾನ್ HK 150. ಇನ್ನು CPED ಬಂದುಬಿಟ್ಟು 150 ಇರುವಂಥದ್ದು, ಅದು 350 ಇರುವಂಥದ್ದು BPEDದವ್ರದ್ದು. ಇದಿಷ್ಟು ಇವತ್ತಿನ ಒಂದು ಮಾಹಿತಿ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಅಂತ ತಿಳಿಸಿ ಎಲ್ಲರಿಗೂ ಧನ್ಯವಾದಗಳು.